ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಕ್ಕರೆ ಬಯಲು ಮಮತಾ. ಇವತ್ತು ಬೇಗನೆ ಎದ್ದು ತಿಂಡಿ ಮಾಡಿಕೊಟ್ಟು ನಂತರ ಅವ್ರು ಡ್ಯೂಟಿಗೆ ಹೋದ ನಂತರ ಮನೆ ಕೆಲಸನ ಶುರು ಮಾಡಿಕೊಂಡೆ. ಗುರುವಾರ ಆಗಿದ್ದರಿಂದ ವಾರ ಮಾಡ್ಕೊಂಬಿಡೋಣ ಅಂತ ಮನೆಯನ್ನೆಲ್ಲ ನೀಟಾಗಿ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಅಕ್ಕ ಐಬ್ರೋ ಮಾಡಿಕೊಡಿ ಅಂತ ಫೋನ್ ಮಾಡಿದ್ಲು ಕಸ್ಟಮರ್ ಒಬ್ಬರು. ಹಾಗಾಗಿ ಆಯಿತು ಬಾರಪ್ಪ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಮನೆ ಒರೆಸ್ಕೊಳ್ಳೋಕ್ಕೆ ಒಂದು ಬಕೆಟ್ ನೀರಿಗೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಗೋಮೂತ್ರ ಮತ್ತು ಶಾಂಪೂ ಹಾಕ್ಕೊಂಡು ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಂಡು, ವಾರದ ದಿನ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮನೆ ಒರೆಸ್ಕೊಳ್ಳೋ ಅಷ್ಟರಲ್ಲಿ ಆ ಹುಡುಗಿನೂ ಬಂದಳು. ಸರಿ ಅಂತ ಅಂದ್ಬಿಟ್ಟು ಐಬ್ರೋ ಮತ್ತು ಯು ಶೇಪ್ ಮಾಡಿಕೊಡಿ ಅಕ್ಕ ಅಂತಂದ್ಲು. ಆಯಿತು ಕಣಪ್ಪ ಅಂತ ಅಂದ್ಬಿಟ್ಟು ಐಬ್ರೋ ಮಾಡಿಕೊಟ್ಟು, ಐಬ್ರೋ ಅಂತೂ ತಿಕ್ಕಾಗಿತ್ತು ಅವಳದು, ಮತ್ತು ದಪ್ಪಕ್ಕೇ ಇರಲಿ ಅಂತ ಅಂದ್ಲು. ಸರಿ ದಪ್ಪಕ್ಕೆ ಮಾಡಿಕೊಟ್ಟೆ. ಐಬ್ರೋಗೆ ಒಂದು ಟಿಪ್ಸ್ ಹೇಳ್ತೀನಿ. ಐಬ್ರೋ ಬೆಳಿಬೇಕು ಅಂತಂದರೆ ಹರಳೆಣ್ಣೆನ ಐಬ್ರೋ ಪೆನ್ಸಿಲ್ಗೆ ಹಚ್ಚಿ ರಾತ್ರಿ ಹೊತ್ತು ಮಲಗೋದ್ರಿಂದ ಐಬ್ರೋ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಂತರ ಯು ಶೇಪ್ ಮಾಡಿ ಅಪ್ಪಿಗೆ ಸೆಟ್ ಮಾಡಿ ಅಕ್ಕ ಅಂತಂದ್ಲು. ಸರಿ ಕಣಪ್ಪ ಅಂದ್ಬಿಟ್ಟು ಅಪ್ಪಿಗೆ ಸೆಟ್ ಮಾಡಿಕೊಟ್ಟೆ. ಅಪ್ಪಿಗೆ ಸೆಟ್ ಮಾಡೋದ್ರಿಂದ ಯು ಶೇಪ್ ಮಾಡಿದ್ರೇ ಅದು ಸ್ಟೆಪ್ ಕಟ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಇವಳದು ಅಷ್ಟೇ ಸ್ವಲ್ಪ ಕೂದಲು ವೇವ್ಸ್ ಇದ್ದಿದ್ದರಿಂದ ಚೆನ್ನಾಗಿ ಬಂತು ಕಟ್ಟಿಂಗು. ತುಂಬಾ ಇಷ್ಟಪಟ್ಟಳು ಕಟ್ಟಿಂಗ್ನ. ನಂತರ ಸ್ನಾನ ಮಾಡಿ ಬಟ್ಟೆ ಎಲ್ಲ ತೊಳೆದಾಕಿ ಅಲ್ಲೇ ಸ್ನಾನ ಮಾಡಿ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಹೊಸ್ಲೆಲ್ಲ ಒರೆಸ್ಕೊಂಡು ರಂಗೋಲಿನ ಹಾಕ್ಕೊಂಡು ರಂಗೋಲಿನ ಶ್ರೀರಂಗನಿಗೆ ಅರ್ಪಿಸ್ತಾ ನನ್ನ ದಿನಚರಿನ ಇವತ್ತು ಶುರು ಮಾಡಿದೆ. ರಂಗೋಲಿ ಎಲ್ಲ ಹಾಕಿದ ನಂತರ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಗೆಜ್ಜೆ ಬತ್ತಿ ಮತ್ತು ಹೂ ಬತ್ತಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ನನಗೆ ಹೊರಗಡೆ ತಂದು ಮಾಡೋದು ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ಗೆಜ್ಜೆ ಬತ್ತಿ ಹೂ ಬತ್ತಿ ಎಲ್ಲ ಮನೇಲೇ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿ ಹೂವೆಲ್ಲ ಬದಲಾಯಿಸಿ ದೀಪನ ಹಚ್ಚಿ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡ್ಕೊಂಡ ನಂತರ ತಿಂಡಿ ತಿಂದು ಬಟ್ಟೆ ಎಲ್ಲ ಹಾರಾಕಿ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಹೋದೆ. ಸರಿ ಅಂತ ಅಂದ್ಬಿಟ್ಟು ಗಿಡ ಎಲ್ಲ ತುಂಬಾ ಊರಲ್ಲಿ ಇಲ್ಲದೆ ಇದ್ದಿದ್ದರಿಂದ ತುಂಬಾ ಹಾಳಾಗಿತ್ತು. ಅಷ್ಟೊಂದು ಗಿಡಗಳು ಫಂಗಸ್, ಕೆಲವಕ್ಕಂತೂ ದಾಸವಾಳ ಗಿಡಗಳಿಗೆಲ್ಲ ಫಂಗಸ್ಸೇ ಆಗಿತ್ತು. ಹಾಗಾಗಿ ಬೇಜಾರಾಯಿತು. ಮರ್ಗ ಎಲ್ಲ ಹಾಕ್ಕೊಂಡಿದ್ದೆ, ಅದು ಫುಲ್ ಡಲ್ಲಾಗಿತ್ತು. ಮರ್ಗನೂ ಅಂತ ಚೆನ್ನಾಗಿರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕಿ
ಸಾಂಬಾರಿತ್ತಲ್ಲ, ಅನ್ನ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದಲ್ಲಿ ನಿಮಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ.